ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ಕರ್ನಾಟಕದ ಪ್ರಮುಖ ನದಿಗಳು ಮತ್ತು ಅವುಗಳ ಉಗಮ ಸ್ಥಾನಗಳು ಯಾವ್ಯಾವು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿನ ಪ್ರಾರಂಭ ಮಾಡ್ತಾ ಇದ್ದೇನೆ. ಕರ್ನಾಟಕದ ಪ್ರಮುಖ ನದಿಗಳು ಮತ್ತು ಅವುಗಳ ಉಗಮ ಸ್ಥಾನ. ಭೀಮಾ ನದಿ ಭೀಮಾಶಂಕರ್ ಅಂತ ಹೇಳ್ಬಿಟ್ಟು ಮಹಾರಾಷ್ಟ್ರದಲ್ಲಿ ಬರುತ್ತದೆ. ಆ ಮಹಾರಾಷ್ಟ್ರದ ಭೀಮಾಶಂಕರ್ನಲ್ಲಿ ಭೀಮಾ ನದಿ ಹುಡ್ತದೆ. ಇನ್ನು ಕೃಷ್ಣಾ ನದಿಯನ್ನು ನಾವು ನೋಡ್ತಾ ಹೋಗೋದಾದರೆ ಕೃಷ್ಣಾ ನದಿ ಮಹಾಬಲೇಶ್ವರ ಅಂತ ಹೇಳಿ ಮಹಾರಾಷ್ಟ್ರದಲ್ಲಿ ಬರುತ್ತದೆ. ಆ ಸ್ಥಳದಲ್ಲಿ ನಮ್ಮ ಕೃಷ್ಣಾ ನದಿಯ ಉಗಮ ಸ್ಥಾನ ಆಗ್ತದೆ. ಇನ್ನು ಡೋಣಿ ನದಿ ಮಹಾರಾಷ್ಟ್ರದ ಜತ್ ಅನ್ನುವಂಥ ಸ್ಥಳ ಬರ್ತದೆ. ಆ ಜತ್ ಅನ್ನುವಂಥ ಸ್ಥಳ ಡೋಣಿ ನದಿಯ ಉಗಮ ಸ್ಥಾನ ಆಗಿದೆ. ಇನ್ನು ಮಲಪ್ರಭಾ ನದಿ ಕಣಕುಂಬಿ ಅಂತೇಳಿ ಬೆಳಗಾವಿಯಲ್ಲಿ ಬರ್ತದೆ. ಆ ಸ್ಥಳ ಅಲ್ಲಿ ಮಲಪ್ರಭಾ ನದಿ ಹುಡ್ತದೆ. ಇನ್ನು ಘಟಪ್ರಭಾ ರಾಮಘಟ್ಟ ಅನ್ನುವಂಥ ಸ್ಥಳ ಬೆಳಗಾವಿಯಲ್ಲಿ ಬರ್ತದೆ. ಅಲ್ಲಿ ಘಟಪ್ರಭಾ ನದಿ ಉಗಮ ಆಗ್ತದೆ. ಇನ್ನು ಕಾವೇರಿ ನದಿಯನ್ನು ನಾವು ನೋಡ್ತಾ ಹೋಗೋದಾದರೆ ಕಾವೇರಿ ನದಿ ತಲಕಾವೇರಿ ಕೊಡಗು ಜಿಲ್ಲೆಯಲ್ಲಿ ಇದರ ಒಂದು ಉಗಮ ಸ್ಥಾನ. ಅಂದರೆ ತಲಕಾವೇರಿ ಅನ್ನುವಂಥ ಸ್ಥಳದಲ್ಲಿ ಕಾವೇರಿ ನದಿ ಉಗಮ ಆಗ್ತದೆ. ಇನ್ನು ವೇದಾವತಿಯನ್ನು ನಾವು ನೋಡ್ತಾ ಹೋಗೋದಾದರೆ ವೇದಾವತಿ ನದಿ ಬಾಬಾ ಬುಡನ್ಗಿರಿ ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿಯಲ್ಲಿ ವೇದಾವತಿ ನದಿಯ ಉಗಮ ಆಗ್ತದೆ. ಇನ್ನು ಹೇಮಾವತಿ ನದಿ ಜಾವಳಿ ಅಂತೇಳಿ ಚಿಕ್ಕಮಗಳೂರಲ್ಲಿ ಬರ್ತದೆ. ಆ ಚಿಕ್ಕಮಗಳೂರಿನಲ್ಲಿ ಜಾವಳಿ ಅನ್ನುವಂಥ ಸ್ಥಳದಲ್ಲಿ ಹೇಮಾವತಿ ನದಿ ಉಗಮ ಆಗ್ತದೆ. ಇನ್ನು ಕಪಿಲಾ ನದಿ ನಮ್ಮ ನೆರೆಯ ರಾಜ್ಯವಂತ ಕೇರಳದ ವೈನಾಡಿನಲ್ಲಿ ಏನಾಗ್ತದೆ ಉಗಮ ಆಗ್ತದೆ. ವೈನಾಡಿನಲ್ಲಿ ಕಪಿಲಾ ನದಿಯ ಉಗಮ ಆಗ್ತದೆ. ಇನ್ನು ವರದಾ ನದಿ ವರದಾ ಮೂಲ ಶಿವಮೊಗ್ಗದಲ್ಲಿ ಇದರ ಒಂದು ಉಗಮ ಆಗ್ತದೆ. ಇನ್ನು ಕಾಳಿ ನದಿ ಸೂಪಾ ಉತ್ತರ ಕನ್ನಡದ ಸೂಪಾದಲ್ಲಿ ಇದರ ಉಗಮ ಆಗ್ತದೆ. ಇನ್ನು ಲಕ್ಷ್ಮಣ ತೀರ್ಥವನ್ನು ನಾವು ನೋಡ್ತಾ ಹೋಗೋದಾದರೆ ಲಕ್ಷ್ಮಣ ತೀರ್ಥ ನದಿ ಮುನಿಕಾಡು ಅಂತೇಳಿ ಕೊಡಗು ಜಿಲ್ಲೆಯಲ್ಲಿ ಬರ್ತದೆ. ಆ ಸ್ಥಳ ಅಲ್ಲಿ ಲಕ್ಷ್ಮಣ ತೀರ್ಥ ನದಿ ಉಗಮ ಆಗ್ತದೆ. ಇನ್ನು ಅರ್ಕಾವತಿ ನದಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿದುರ್ಗದಲ್ಲಿ ಈ ಒಂದು ನದಿಯ ಉಗಮ ಆಗ್ತದೆ. ಇನ್ನು ಶಿಂಷಾ ನದಿ ತುಮಕೂರಿನ ದೇವರಾಯನ ದುರ್ಗದಲ್ಲಿ ಶಿಂಷಾ ನದಿಯ ಉಗಮ ಆಗ್ತದೆ. ಇನ್ನು ಶರಾವತಿ ನದಿಯನ್ನು ನಾವು ನೋಡ್ತಾ ಹೋಗೋದಾದರೆ ಶರಾವತಿ ನದಿ ಅಂಬುತೀರ್ಥ ಅಂತೇಳ್ಬಿಟ್ಟು ಶಿವಮೊಗ್ಗದಲ್ಲಿ ಬರ್ತದೆ. ಅಂಬುತೀರ್ಥ ಅನ್ನುವಂಥ ಸ್ಥಳದಲ್ಲಿ ಶರಾವತಿ ನದಿ ಉಗಮ ಆಗ್ತದೆ. ಇನ್ನು ಅಘನಾಶಿನಿ ನದಿ ಶಂಕರಹೊಂಡ ಉತ್ತರ ಕನ್ನಡ ಜಿಲ್ಲೆಯ ಶಂಕರಹೊಂಡದಲ್ಲಿ ಅಘನಾಶಿನಿ ನದಿ ಒಂದು ಉಗಮ ಆಗ್ತದೆ. ಇನ್ನು ಪಾಲಾರ್ ನದಿಯನ್ನು ನಾವು ನೋಡ್ತಾ ಹೋಗೋದಾದರೆ ಪಾಲಾರ್ ನದಿ ಕೋಲಾರ ಜಿಲ್ಲೆಯ ಗೌತಮ ಗುಡ್ಡದಲ್ಲಿ ಏನಾಗುತ್ತೆ ಉಗಮ ಆಗ್ತದೆ. ಇನ್ನು ನಾವು ಕುಮದ್ವತಿ ನದಿ ಎಲ್ಲಿ ಉಗಮ ಆಗುತ್ತೆ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕುಮದ್ವತಿ ನದಿಯ ಉಗಮ ಆಗ್ತದೆ. ಇನ್ನು ನೇತ್ರಾವತಿ ನದಿ ಸಂಸೆ ಅಂತೇಳ್ಬಿಟ್ಟು ಚಿಕ್ಕಮಗಳೂರು ಜಿಲ್ಲೆಯ ಸಂಸೆಯಲ್ಲಿ ಅದು ಹುಟ್ಟುತ್ತದೆ. ಇನ್ನು ಹಗರಿ ನದಿ ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು ಜಿಲ್ಲೆಯ ಮುಳ್ಳಯ್ಯನಗಿರಿಯಲ್ಲಿ ಹಗರಿ ನದಿ ಉದಯ ಆಗ್ತದೆ. ಇನ್ನು ವಾರಾಹಿ ನದಿ ಎಲ್ಲಿ ಹುಟ್ಟುತ್ತೆ ಅಂದರೆ ಅದು ಶಿವಮೊಗ್ಗದಲ್ಲಿ ಹುಟ್ಟುತ್ತದೆ ವಾರಾಹಿ ನದಿ. ಇನ್ನು ಭದ್ರಾ ನದಿ ಕುದುರೆಮುಖ ಈ ಸಹ್ಯಾದ್ರಿ ಪರ್ವತ ಶ್ರೇಣಿ ಏನು ಪಶ್ಚಿಮ ಘಟ್ಟಗಳಲ್ಲಿ ಈ ಒಂದು ಭದ್ರಾ ನದಿಯ ಉಗಮ ಆಗ್ತದೆ. ಅದು ಚಿಕ್ಕಮಗಳೂರಿನಲ್ಲಿ ಬರ್ತದೆ. ಇನ್ನು ತುಂಗಭದ್ರಾ ಮತ್ತು ಭದ್ರಾ ನದಿಗಳು ಬೇರೆ ಬೇರೆ ಸ್ಥಳದಲ್ಲೂ ಹುಟ್ಟಿದರೂ ಕೂಡ ತುಂಗಾ ಮತ್ತು ಭದ್ರಾ ನದಿಯಾಗಿ ಅವು ಎರಡು ಎಲ್ಲಿ ಸೇರುತ್ತೆ ಅಂದರೆ ಶಿವಮೊಗ್ಗ ಜಿಲ್ಲೆಯ ಕೂಡಲಿ ಅನ್ನುವಂಥ ಸ್ಥಳದಲ್ಲಿ ತುಂಗಾ ಮತ್ತು ಭದ್ರಾ ನದಿಗಳು ಒಟ್ಟಿಗೆ ಸೇರಿ ಹರಿತವೆ. ಅಂದರೆ ಅವುಗಳ ಉಗಮ ಕೂಡಲಿಯಲ್ಲಿ ಆಗ್ತದೆ. ಅವೆರಡು ಒಂದೇ ಕಡೆ ಸೇರುವಂಥದ್ದು ಕೂಡಲಿಯಲ್ಲಿ. ಸೊ ಅದು ಅದರ ಉಗಮ
ಸ್ಥಾನ ಕೂಡಲಿ ಶಿವಮೊಗ್ಗದಲ್ಲಿ. ಇನ್ನು ತುಂಗಾ ನದಿ ವರಹ ಪರ್ವತ ಅಂತೇಳ್ಬಿಟ್ಟು ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರ್ತದೆ. ಈ ವರಹ ಪರ್ವತದಲ್ಲಿ ತುಂಗಾ ನದಿಯ ಉಗಮ ಆಗ್ತದೆ. ಇದಿಷ್ಟು ಇವತ್ತಿನ ಒಂದು ತರಗತಿಯಾಗಿದೆ. ಅಂದರೆ ಕರ್ನಾಟಕದ ಪ್ರಮುಖ ನದಿಗಳು ಮತ್ತು ಅವುಗಳ ಉಗಮ ಸ್ಥಾನಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ. ಧನ್ಯವಾದಗಳು. ಶುಭ ದಿನ, ಶುಭವಾಗಲಿ.